ಚಿಟಾ ಅವ್ರ ಚಾಯ್. ಹಲೋ ಮೈಸೂರು, ಒಂದು ಕೇರಳ ಟೀ ಕುಡಿತಾ ದೃಶ್ಯಮಾತ್ರಿ ಮೂವಿ ರಿವ್ಯೂ ಮಾಡೋಣ ಅನ್ಕೊಂಡೆ. ಫಸ್ಟ್ ಆಫ್ ಆಲ್, ನೀವೇನಾದ್ರೂ ರಾಜೇಂದ್ರ ಪೊನ್ನಪ್ಪ ನೋಡ್ತೀವಿ, ನಾವು ಜಾರ್ಜ್ ಕುಟ್ಟಿ ನೋಡಲ್ಲ ಅಂತ ಅಂದ್ರೆ ಅದು ಆಗಲ್ಲ. ಬಿಕಾಸ್ ಫಿಲಂ ಟೀಮ್ ಆಲ್ರೆಡಿ ಹೇಳಿದೆ ಇದು ಬೇರೆ ಮೂವೀಸ್ ಅಲ್ಲಿ ರಿಮೇಕ್ ಆಗಲ್ಲ ಅಂತ. ಬಟ್ ಎನಿವೆ, ಮೂವಿ ಅಂತ ಬಂದಾಗ ನೀವೇನಾದ್ರೂ ಸ್ನಾಕ್ಸ್ ಆಗಲಿ, ನೀವೇನಾದ್ರು ಪಾಪ್ಕಾರ್ನ್ ಆಗಲಿ ಇಂಟರ್ವಲ್ ಟೈಮ್ ಅಲ್ಲಿ ತಗೊಳ್ಳೋದು ಬದಲು ಫಸ್ಟ್ ಆಫ್ ಅಲ್ಲೇ ತಗೊಂಡೋಗಿ. ಬಿಕಾಸ್ ಫಸ್ಟ್ ಆಫ್ ಅಲ್ಲಿ ಇಂಟರ್ವಲ್ ಟೈಮ್ ವರೆಗೂ ಬರೀ ಸ್ಟೋರಿ ಲೈನ್ ಬಿಲ್ಡ್ ಮಾಡೋದು ಬಿಟ್ಟರೆ ಬತ್ತೇನೂ ಇಲ್ಲ. ಸೊ ಅದರಿಂದ ನಿಮಗೆ ಸ್ವಲ್ಪ ಬೋರ್ ಆಗ್ಬೋದು. ಸೆಕೆಂಡ್ ಆಫ್ ಅಲ್ಲಿ ಮೂವಿ ಚೆನ್ನಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಫಸ್ಟ್ ಇಂದ ಬಂದಿರುವಂತ ಸ್ಟೋರಿ ಲೈನ್ ಇರಲ್ಲ, ಅಲ್ಲಿ ಹೊಸದು ಸ್ಟೋರಿ ಲೈನ್ ಇಟ್ಕೊಳ್ಳುತ್ತೆ, ಒಂದು ಟ್ವಿಸ್ಟ್ ಆಗಿ ಇಟ್ಟಿದ್ದಾರೆ. ಇವೊಂದು ಆ ಹೊಸ ಸ್ಟೋರಿ ಲೈನ್ ಚೆನ್ನಾಗಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಫಸ್ಟ್ ಇಂದ ಬಿಲ್ಡ್ ಮಾಡ್ತಿರೋ ಸ್ಟೋರಿ ಲೈನೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ವಾವ್ ಅಂತ ಅನ್ಸದೇ ಇರಬಹುದು. ಬಟ್ ಮೂವಿ ಥ್ರಿಲ್ ಕೊಡಕ್ ಶುರು ಮಾಡೋದೇ ಲಾಸ್ಟ್ 40 ಮಿನಿಟ್ಸ್ ಅಲ್ಲಿ. ಆದ್ರೆ ನೀವೇನಾದ್ರೂ ದೃಶ್ಯಂ 2 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಥಿಯೇಟರ್ ಗೆ ಡಿಸಪಾಯಿಂಟ್ಮೆಂಟ್ ಅಂತ ಆಗುತ್ತೆ. ಓವರ್ ಆಲ್ ನೀವೇನಾದ್ರೂ ಮೂವಿ ಬಫ್ ಆಗಿ ದೃಶ್ಯಂ 1 ಅಂಡ್ ದೃಶ್ಯಂ 2 ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಗಿ ನೀವು ದೃಶ್ಯಂ 3 ನೋಡ್ಬೇಕಂದ್ರೆ ಆರಾಮಾಗಿ ಹೋಗಿ ನೋಡ್ಬೋದು. ಆದ್ರೆ ನಿಮ್ಗೆ ಏನಾದ್ರೂ ಮೈಂಡ್ ಅಲ್ಲಿ ದೃಶ್ಯಂ 1 ಅಂಡ್ ದೃಶ್ಯಂ 2 ಅಷ್ಟೇ ಚೆನ್ನಾಗಿದ್ರೆ ಮಾತ್ರ ನಾನು ಥಿಯೇಟರ್ ಹೋಗೋದು ಅನ್ನೋದಾದ್ರೆ ನೀವು OTT ವರೆಗೂ ಕಾಯ್ಕೊಳ್ಳೋದೇ ಬೆಟರ್. ಚಾಯ್ ಕೂಡ ಮುಗಿದ ಬಂತು. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಐ ಬಿತ್ ತಮಸ್ ಕನ್ನಡ. ಥ್ಯಾಂಕ್ ಯು.